ಜನಪ್ರಗತಿ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡೋಪುರ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮ ಹಾಗೂ ಹುಣಸೇಕಟ್ಟೆ ಕೊಪ್ಪಲು ಗ್ರಾಮದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಕೆರೆ ದುರಸ್ತಿ ಕಾರ್ಯಕ್ಕೆ ಗುದ್ದಲಿ ಪೂಜೆ ಮತ್ತು ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಪ್ರಾದೇಶಿಕ ನಿರ್ದೇಶಕ ಯೋಗೀಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬರದ ಭೂಮಿಗೆ ಭಗೀರಥ ಕಾರ್ಯಕ್ರಮವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಎಂದರು. ಕೃಷಿಕರ ಜನ ಜಾನುವಾರು ಪ್ರಾಣಿ ಪಕ್ಷಿಗಳ ಬದುಕಿಗೆ ಕೆರೆ ಕಟ್ಟೆಗಳ ಆಧಾರವಾಗಿದೆ. ಇಂತಹ ಕೆರೆಗಳನ್ನು ಉಳಿಸುವುದು ನಮ್ಮಂತಹ ಪ್ರಜ್ಞಾವಂತ ನಾಗರಿಕರ ಹೊಣೆಗಾರಿಕೆ ಎಂದರು. ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ಯೋಜನೆ ಹಾಗೂ ಜನಕಲ್ಯಾಣ ಕಾರ್ಯಗಳ ಬಗ್ಗೆ ವಿವರವಾದ ಪರಿಚಯ ಮಾಡಿದರು. ಈ ಭೂಮಿ ನಾವು ಬಾಡಿಗೆಗೆ ಪಡೆದ ಸೊತ್ತಾಗಿದೆ. ಇದನ್ನು ಮುಂದಿನ ಪೀಳಿಗೆಗೆ ಜತನದಿಂದ ಕಾಪಾಡಿ ವರ್ಗಾಯಿಸಬೇಕಾಗಿದೆ ಎಂದರು. ಕಾವೇರಿ ನೀರಾವರಿ ನಿಗಮದ ಹೇಮಾವತಿ ವಿಭಾಗದ ಎಂಜಿನಿಯರ್ ಯೋಗೇಶ್ ಶ್ರೀ ಕ್ಷೇತ್ರದ ಲೋಕ ಕಲ್ಯಾಣ ಜನ ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಕೆರೆ ಸಮಿತಿ ಅಧ್ಯಕ್ಷ ಶ್ರೀಕಂಠೇಗೌಡ, ಉಪಾಧ್ಯಕ್ಷ ಸೋಮೇಗೌಡ, ಕಾರ್ಯದರ್ಶಿ ರವಿಕುಮಾರ್, ತಾಲೂಕು ಯೋಜನಾಧಿಕಾರಿ ಯಶವಂತ್, ಕೆರೆ ಅಭಿಯಂತರ ಪುಷ್ಪರಾಜ್, ಗ್ರಾಮದ ಮುಖಂಡರಾದ ಶ್ರೀನಿವಾಸ್, ಪುರುಷೋತ್ತಮ್, ಜನಜಾಗೃತಿ ವೇದಿಕೆ ಸದಸ್ಯರಾದ HR ಧನ್ಯಕುಮಾರ್, CD ಮಹಾದೇವ್ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ಹುಟ್ಟು ಬೆಳವಣಿಗೆ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸಮಗ್ರ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಪರಿಚಯವನ್ನು ಹೇಳಿದರು. ಬಹುಶಃ 2013ರಲ್ಲಿ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಪೂಜ್ಯರ ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಒಂದು ಸಮೃದ್ಧವಾದಂಥ ಒಂದು ಜಿಲ್ಲೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕಾವೇರಿ ನದಿ ಹರಿಯುತ್ತದೆ. ಕಾವೇರಿ ನದಿ ಹರಿಯುವುದಲ್ಲ, ಕಾವೇರಿ ನದಿಯ ನೀರುಗಳಲ್ಲಿ ಯಥೇಚ್ಛವಾಗಿ ಜನರಿಗೆ ತಲುಪ್ತದೆ. ಬಹುಶಃ 2013ರಿಂದ 2018ರವರೆಗೆ ನಾನು ಈ ಭಾಗದಲ್ಲಿ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದ್ದೆ. ಬಹುಶಃ ಅದೇ ವರ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಇತ್ತು. ಬಹುಶಃ ಬರಗಾಲ ಇದ್ದಂಥ ಸಂದರ್ಭಗಳಲ್ಲಿ ಬಹಳಷ್ಟು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಆತಂಕದ ಸ್ಥಿತಿ ಇತ್ತು. ರೈತರ ಆತ್ಮಹತ್ಯೆಗಳೆಲ್ಲ ಬಹಳಷ್ಟು ಆಗ್ತಾ ಇದೆ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಅತ್ಯಂತ ಹೆಚ್ಚು ಆಗ್ತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಪೂಜ್ಯರು ಈ ಒಂದು ಏನು ಬರಗಾಲದ ಒಂದು ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ನಾವು ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕು ಮತ್ತು ಅಂತರ್ಜಲವನ್ನು ಒಂದು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಕೆರೆಗಳನ್ನು ಒಂದು ಪುನಶ್ಚೇತನವನ್ನು ಮಾಡಿದರೆ ಯಾವುದೇ ರೀತಿಯಲ್ಲಿ ಬರಗಾಲ ಬಂದಾಗ ಅದನ್ನು ಸಮರ್ಥವಾಗಿ ನಾವು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಮನಗಂಡು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರ ಈ ರೀತಿಯ ಸುಮಾರು ದೊಡ್ಡ ಚಿಕ್ಕ ಅನ್ನತಕ್ಕಂಥ ಒಂದು 36,000ಕ್ಕೂ ಹೆಚ್ಚು ಕೆರೆಗಳಿದೆ ಅಂತೇಳಿ. ಬಹುಶಃ ಕೆರೆಗಳಿವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಕೆರೆಗಳು ಅಂತ ಮಾತ್ರ ಕಾಣ್ತದೆ. ಆದರೆ ಒಂದು ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ನಾವು RTCನೆಲ್ಲ ತೆಗೆದು ನೋಡಿದ್ರೆ ಅದರ ಗಾತ್ರಗಳು ಬಹಳ ದೊಡ್ಡದಿದೆ. ಆದರೆ ಇವತ್ತು ಮನುಷ್ಯನ ದುರಾಸೆಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲವನ್ನ ಕೂಡ ಅತಿಕ್ರಮಣವನ್ನ ಮಾಡಿ ಬಹಳ ದೊಡ್ಡ ಪಾತ್ರೆ ಇದ್ದದ್ದು ಇವತ್ತು ಸಣ್ಣ ಪಾತ್ರೆಯಾಗಿ ಸಣ್ಣ ಸಣ್ಣ ಕೆರೆಗಳನ್ನು ಇವತ್ತು ನೋಡ್ತಾ ಇದ್ದೇವೆ. ಅಂತಹ ಕೆರೆಗಳನ್ನ ಕೂಡ ಇವತ್ತು ನಾವು ಅದನ್ನು ಉಳಿಸುವಂಥದ್ದು ಮತ್ತು ಬೆಳೆಸುವಂಥದ್ದು. ನಮಗೆಲ್ಲ ಗೊತ್ತಿದೆ, ಇವತ್ತು ನೀರು ಇಡೀ ನಮಗೆ ಅತ್ಯಂತ ಅಮೂಲ್ಯವಾದಂಥ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ನೀರು. ಅದು ಮನುಷ್ಯನಿಗೂ ಬೇಕು, ಪ್ರಾಣಿಗೂ ಬೇಕು, ಪಕ್ಷಿಗೂ ಬೇಕು, ನಾವು ಮಾಡುವಂಥ ಎಲ್ಲ ಕೆಲಸಗಳಿಗೂ ನೀರು ಬೇಕು. ಅಂತಹ ನೀರನ್ನು ಇವತ್ತು ನಾವು ಸಂರಕ್ಷಣೆಯನ್ನು ಮಾಡದೇ ಇದ್ರೆ ನಮಗೆ ಮುಂದಕ್ಕೆ ಬಹಳ ದೊಡ್ಡ ಗಂಡಾಂತರವನ್ನು ನಾವು ಎದುರಿಸುವಂಥ ಪರಿಸ್ಥಿತಿಗಳು ಬರ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 7-8 ವರ್ಷಗಳ ಹಿಂದೆ ಪೂಜ್ಯರು ಮತ್ತು ಅಮ್ಮನವರು ಇದಕ್ಕೆ ಕಾರ್ಯಕ್ರಮಕ್ಕೆ ಹೆಸರನ್ನು ಕೂಡ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ನಮ್ಮೂರು ನಮ್ಮ ಕೆರೆ ಅಂತೇಳಿ. ಇದು ಧರ್ಮಸ್ಥಳದ ಕೆರೆ ಅಲ್ಲ, ಇದು ನಮ್ಮ ಊರಿನ ಒಂದು ಕೆರೆ. ಬಹುಶಃ ಈ ನಮ್ಮ ಊರಿನ ಕೆರೆಯನ್ನ ನಾವೆಲ್ಲರೂ ಸೇರಿಕೊಂಡು ಅಭಿವೃದ್ಧಿಯನ್ನ ಮಾಡಬೇಕು. ಇದಕ್ಕೆ ಸಹಕಾರವನ್ನ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕೊಡ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಏನು ಒಂದು ಸಂಕಲ್ಪವನ್ನ ಮಾಡಿದ್ದೀರಿ, ಒಂದು ಕೆರೆಯನ್ನ ಏನು ಅಭಿವೃದ್ಧಿಯನ್ನ ಮಾಡಬೇಕು, 13 ಎಕರೆ ಒಂದು ಕೆರೆಯನ್ನ ಒಂದು ರಿಪೇರಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಸಂಕಲ್ಪವನ್ನ ಮಾಡಿದ್ದೀರಿ. ಬಹುಶಃ ಇದರ ಪೂರ್ವಭಾವಿ ಮೀಟಿಂಗ್ ಆಗುವಾಗಲೇ ನಮ್ಮ ಯೋಜನಾಧಿಕಾರಿಗಳು ಅಥವಾ ನಮ್ಮ ಕಾರ್ಯಕರ್ತರು ನಿಮಗೆ ಏನು ಸಮಗ್ರವಾದಂಥ ಮಾಹಿತಿಯನ್ನ ಕೊಟ್ಟಿರಬಹುದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಮತ್ತು ಈ ಸಮಿತಿಯವರಿಗೆ, ಊರಿನವರಿಗೆ ಏನಿದರಲ್ಲಿ ಜವಾಬ್ದಾರಿ ಇದೆ ಅನ್ನುವಂಥದ್ದು. ಬಹುಶಃ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಈ ಮಣ್ಣನ್ನು ಸಾಗಿಸಲಿಕ್ಕೆ ಬೇಕಾದಂಥ ಏನು ಹಿಟಾಚಿ ಅಥವಾ JCP ಏನು ಬರುತ್ತೆ ಅದನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡಿದರೆ
ರೈತರು ಮಣ್ಣನ್ನ ಕೊಂಡೋಗುವಂತ ಒಂದು ಕೆಲಸವನ್ನ ಇವತ್ತು ಮಾಡಿದಾಗ ಯಾವುದೇ ರೀತಿಯಲ್ಲಿ ಬೆಳಿಗ್ಗೆ ಸುಮಾರು 7 ಗಂಟೆಗೆ ಪ್ರಾರಂಭ ಆದ್ರೆ ಸಾಯಂಕಾಲ ಅಂದ್ರೆ ಏನು ಕತ್ತಲೆ ಆಗುವ ಮೊದಲಿನವರೆಗೆ ಇವತ್ತಿಲ್ಲಿ ಆ ಕೆಲಸವನ್ನ ಮಾಡ್ತಾರೆ. ನೀವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟರೆ ಬಹಳ ಬೇಗ ಇವತ್ತು ಈ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀರನ್ನು ಉಳಿಸುವಂತ ನಾವು ಕೆಲಸವನ್ನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ನೀರನ್ನು ನಾವು ಬಹಳ ಯಥೇಚ್ಛವಾಗಿ ಖರ್ಚನ್ನ ಮಾಡ್ತೇವೆ. ನೋಡಿ, ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮಗಳಾದಾಗ ಮೊದಲೆಲ್ಲ ಕಾರ್ಯಕ್ರಮ ಆದಾಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಕೆಟ್ಗಳಲ್ಲಿ ನೀರನ್ನು ತಗೊಂಡು ಬಂದು ಲೋಟಗಳಲ್ಲಿ ನೀರನ್ನ ಇಡ್ತಾ ಇದ್ರು. ಆದ್ರೆ ಇವತ್ತು ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಬಾಟ್ಲಿಯನ್ನ ಕೊಟ್ಟು ಇವತ್ತು